ನಮಸ್ಕಾರ ಕನ್ನಡಿಗರೇ. ಬಾಸ್, ಇವತ್ತು ನಾವು ಯಾವುದೋ ನಾರ್ಮಲ್ ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ. ಇವತ್ತು ನಾವು ಮಾತಾಡ್ತಿರೋದು ಒಂದು ಸ್ಟಾರ್ಮ್ ಬಗ್ಗೆ. ಹೌದು, ಅದೇ ಟಾಕ್ಸಿಕ್. ಒಂದು ಟೀಸರ್ ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಇಂಟರ್ನೆಟ್ ಅನ್ನೇ ಶೇಕ್ ಮಾಡೋದು ಅಂದ್ರೆ ಸುಮ್ಮನೆನಾ? ಫ್ಯಾನ್ಸ್ಗೆ ಹಬ್ಬ, ಕ್ರಿಟಿಕ್ಸ್ಗೆ ಕನ್ಫ್ಯೂಷನ್, ಆದರೆ ಇಡೀ ಇಂಡಸ್ಟ್ರಿಗೆ ಒಂದು ದೊಡ್ಡ ವಾರ್ನಿಂಗ್ ಬೆಲ್. ಕೆಲವರು ಹೇಳ್ತಿದ್ದಾರೆ ಇದು ಹಾಲಿವುಡ್ ಲೆವೆಲ್ ಅಂತ, ಇನ್ನು ಕೆಲವರು ಇದು ತುಂಬಾ ಡಾರ್ಕ್ ಆಯಿತು ಅಂತಿದ್ದಾರೆ. ಆದರೆ ಅಸಲಿ ವಿಷಯ ಏನು? ಈ ಟೀಸರ್ನಲ್ಲಿ ನಾವು ಮಿಸ್ ಮಾಡಿದ ಆ ಹಿಡನ್ ಡೀಟೇಲ್ಸ್ ಏನು? ಇದು ಕನ್ನಡ ಸಿನಿಮಾದ ದಿಕ್ಕನ್ನೇ ಬದಲಿಸ್ತಾ? ಈ ಟೀಸರ್ನ ಇಂಚಿಂಚು ಬಿಚ್ಚಿಡ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಇದು ಕೇವಲ ಟೀಸರ್ ಅಲ್ಲ, ಇದು ಕಲ್ಚರ್ ಶಾಕ್. ಟೀಸರ್ ಪ್ಲೇ ಆಗ್ತಿದ್ದಂಗೆ ನಮ್ಗೆ ಸಿಗೋ ವೈಬ್ ಇದೆಯಲ್ಲ, ಮ್ಯಾನ್ ಇಸ್ ಸಮಥಿಂಗ್ ಎಲ್ಸ್ ಅನ್ಸುತ್ತೆ. ಇಲ್ಲಿ ಯಾವುದೇ ಕಲರ್ಫುಲ್ ಸಾಂಗ್ಸ್ ಇಲ್ಲ, ಡ್ಯಾನ್ಸ್ ಇಲ್ಲ, ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ. ಇರೋದೆಲ್ಲ ಕೇವಲ ಕತ್ತಲೆ, ಹೊಗೆ ಮತ್ತು ಆ ರಗಡ್ ಲುಕ್. ಸಾಮಾನ್ಯವಾಗಿ ಮಾಸ್ ಅಂದ್ರೆ ಸ್ಲೋ ಮೋಷನ್ನಲ್ಲಿ ಹೀರೋ ಎಂಟ್ರಿ ಕೊಡೋದು ಅಂತ ಅನ್ಕೊಳ್ತೀವಿ. ಆದರೆ ಇಲ್ಲಿ ವಿಜುವಲ್ಸ್ ಮಾತಾಡ್ತಿವೆ. ಆ ಸೌಂಡ್ ಡಿಸೈನ್ ನೋಡಿ, ಆ ಎಡಿಟಿಂಗ್ ಪ್ಯಾಟರ್ನ್ ನೋಡಿ. ಇದು ನಮ್ಮ ರೆಗ್ಯುಲರ್ ಕನ್ನಡ ಸಿನಿಮಾ ಫಾರ್ಮ್ಯಾಟ್ ಅನ್ನೇ ಬ್ರೇಕ್ ಮಾಡಿದೆ. ಫಸ್ಟ್ ಇಂಪ್ಯಾಕ್ಟ್ ಅಂತೂ 10 ಔಟ್ ಆಫ್ 10. ಮೊದಲು ಈ ಟೈಟಲ್ ಬಗ್ಗೆ ಮಾತಾಡೋಣ. ಟಾಕ್ಸಿಕ್ ಅಂದ್ರೆ ಏನು? ವಿಷ. ನಿಧಾನವಾಗಿ ನಮ್ಮ ರಕ್ತ ಸೇರಿ ಒಳಗಿಂದಲಗಿನಿಂದಲೇ ನಮ್ಮನ್ನ ನಾಶ ಮಾಡೋ ಶಕ್ತಿ ಇರೋದು ಟಾಕ್ಸಿಕ್. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಇಲ್ಲಿ ಏನು ಹೇಳ್ತಿದ್ದಾರೆ? ಈ ಸಮಾಜ ಟಾಕ್ಸಿಕ್ ಆಗಿದೆಯಾ, ಅಥವಾ ಹೀರೋ ಮಾಡೋ ಆ ಒಂದು ಸೇಡು ಟಾಕ್ಸಿಕ್ ಆಗಿದೆಯಾ? ಇಲ್ಲಿ ಹೀರೋ ಅಂದ್ರೆ ಒಳ್ಳೆಯವನ, ಅಥವಾ ಅವನೊಳಗಿರೋ ಆ ವಿಷಕಾರಿ ಗುಣದ ಬಗ್ಗೆ ಸಿನಿಮಾ ಇದೆಯಾ? ಈ ಟೈಟಲ್ನಲ್ಲೇ ಒಂದು ದೊಡ್ಡ ಸೈಕಲಾಜಿಕಲ್ ಗೇಮ್ ಅಡಗಿದೆ ಅನ್ನೋದು ಮಾತ್ರ ಸತ್ಯ. ಈ ಟೀಸರ್ನಲ್ಲಿರೋ ಕಲರ್ ಪ್ಯಾಲೆಟ್ ಗಮನಿಸಿದ್ರ? ಎಲ್ಲೂ ಬ್ರೈಟ್ ಕಲರ್ಸ್ ಇಲ್ಲ, ಕೇವಲ ಬೂದು, ಕಪ್ಪು ಮತ್ತು ರಕ್ತದ ಕೆಂಪು ಬಣ್ಣದ ಛಾಯೆ ಇದೆ. ಇದನ್ನ ಗ್ರಿಟಿ ಅಂಡ್ ರಾ ಸಿನಿಮಾ ಮೇಕಿಂಗ್ ಅಂತಾರೆ. ಕನ್ನಡ ಸಿನಿಮಾದಲ್ಲಿ ಈ ಲೆವೆಲ್ನ ಡಾರ್ಕ್ನೆಸ್ ನಾವು ಈ ಹಿಂದೆ ನೋಡಿರೋದು ತುಂಬಾನೇ ಕಡಿಮೆ. ಶ್ಯಾಡೋಸ್, ನೆರಳುಗಳು ಇಲ್ಲಿ ಕತೆ ಹೇಳ್ತಿವೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ನಮಗೆ ಏನೋ ಒಂದು ಡೇಂಜರ್ ಬರ್ತಿದೆ ಅನ್ನೋ ಫೀಲ್ ಕೊಡ್ತಿದೆ. ಇದು ಜಸ್ಟ್ ಸಿನಿಮಾ ಅಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್. ಇನ್ನು ನಮ್ಮ ಹೀರೋ ನೋಡಿ, ಇಲ್ಲಿ ಎಲ್ಲೂ ಹೀರೋ ನಗು ಇಲ್ಲ, ಪಂಚ್ ಡೈಲಾಗ್ಸ್ಗಳಿಲ್ಲ, ಬರೀ ಆ ಕಣ್ಣುಗಳಲ್ಲೇ ಪವರ್ ತೋರಿಸಿದ್ದಾರೆ. ಇದು ಹೀರೋ ವರ್ಷಿಪ್ಗಿಂತ ಹೆಚ್ಚಾಗಿ ಆ ಕ್ಯಾರೆಕ್ಟರ್ ಬಗ್ಗೆ ಒಂದು ರೀತಿಯ ಭಯ ಹುಟ್ಟಿಸುತ್ತೆ. ಅವನು ರಕ್ಷಕನ ಅಥವಾ ರಾಕ್ಷಸನ ಎಂಬ ಪ್ರಶ್ನೆಯನ್ನ ಡೈರೆಕ್ಟರ್ ಪ್ರೇಕ್ಷಕರ ತಲೆಗೆ ಹಾಕಿದ್ದಾರೆ. ಈ ಆಂಟಿ ಹೀರೋ ಶೇಡ್ ಇದೆಯಲ್ಲ, ಅದು ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಆಗೋದು ಗ್ಯಾರಂಟಿ. ಆಟಿಟ್ಯೂಡ್ ಓವರ್ಲೋಡ್. ಟೀಸರ್ ಬಂದ್ಮೇಲೆ ಸುಮ್ಮನೆ ಇರೋಕೆ ಆಗ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಯುದ್ಧವೇ ಶುರುವಾಗಿದೆ. ಕೆಲವರು ಇದು ವಾಯ್ಲೆನ್ಸ್ ಪ್ರಮೋಟ್ ಮಾಡ್ತಿದೆ, ಕನ್ನಡ ಸಂಸ್ಕೃತಿಗೆ ಇದು ಒಪ್ಪಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಜನ ಹೇಳ್ತಿದ್ದಾರೆ ಇದು ಕಲೆ, ಸಿನಿಮಾದಲ್ಲಿ ಎಕ್ಸ್ಪೆರಿಮೆಂಟ್ ಇರಬೇಕು ಅಂತ. ಬಾಸ್, ಒಂದು ವಿಷಯ ನೆನ್ಪಿಡಿ, ಯಾವಾಗ ಒಂದು ಕಾಂಟೆಂಟ್ ಬಗ್ಗೆ ಇಷ್ಟೊಂದು ಚರ್ಚೆ ಆಗುತ್ತೋ ಅಲ್ಲಿ ಸಿನಿಮಾ ಆಲ್ರೆಡಿ ಅರ್ಧ ಗೆದ್ದ ಹಾಗೆ. ನೋಬಡಿ ಈಸ್ ಇಗ್ನೋರಿಂಗ್ ಟಾಕ್ಸಿಕ್. ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಕ್ರೇಜ್ ಯಾವ ಮಟ್ಟದಲ್ಲಿದೆ ಅಂತ ನೀವೇ ಯೋಚನೆ ಮಾಡಿ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ತುಂಬಾ ಶಾರ್ಪ್ ಆಗಿ ಗೇಮ್ ಆಡ್ತಿದ್ದಾರೆ. ಅವ್ರ ಟೀಸರ್ನಲ್ಲಿ ಕಥೆ ಬಿಟ್ಕೊಟ್ಟಿಲ್ಲ, ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ಕೇವಲ ಒಂದು ಮೂಡ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ಜೀನಿಯಸ್ ಮೂವ್. ಯಾಕಂದ್ರೆ ಜನರಿಗೆ ಕುತೂಹಲ ಜಾಸ್ತಿ ಆದಷ್ಟು ಥಿಯರಿ ವಿಡಿಯೋಗಳು ಹೆಚ್ಚಾಗ್ತವೆ, ಹೈಪ್ ಕ್ರಿಯೇಟ್ ಆಗುತ್ತೆ. ಪ್ರೇಕ್ಷಕರನ್ನ ಥಿಯೇಟರ್ ವರೆಗೆ ಎಳ್ಕೊಂಡು ಬರಕ್ಕೆ ಇದೊಂದು ಸಾಲಿಡ್ ಪ್ಲಾನ್. ಈ ಟೀಸರ್ ನೋಡ್ತಿದ್ರೆ ಒಂದು ವಿಷಯ ಕ್ಲಿಯರ್, ಇದು ನಾರ್ಮಲ್ ಆಗಿ ಹಾಡು ಫೈಟ್ ಇರೋ ಮಸಾಲಾ ಸಿನಿಮಾ ಅಲ್ಲ. ಇದರಲ್ಲಿ ಗ್ರೇ ಕ್ಯಾರೆಕ್ಟರ್ಸ್ ಇರ್ತಾರೆ, ತಪ್ಪು ಸರಿಯ ನಡುವಿನ ಗೊಂದಲ ಇರುತ್ತೆ. ತುಂಬಾನೇ ಇಂಟೆನ್ಸ್ ಆಗಿರೋ ಸ್ಟೋರಿ ಟೆಲ್ಲಿಂಗ್ ಇಲ್ಲಿ ಇರ್ಲಿದೆ. ಇದು ಎಲ್ಲರಿಗೂ ಇಷ್ಟ ಆಗುತ್ತಾ ಗೊತ್ತಿಲ್ಲ, ಆದ್ರೆ ಸಿನಿಮಾ ಪ್ರೇಮಿಗಳಿಗೆ ಇದೊಂದು ಟ್ರೀಟ್ ಆಗೋದಂತೂ ಖಂಡಿತ.
ಸೊ ಫ್ರೆಂಡ್ಸ್, ಇದಾಗಿತ್ತು ಟಾಕ್ಸಿಕ್ ಟೀಸರ್ನ ಕಂಪ್ಲೀಟ್ ಅನಾಲಿಸಿಸ್. ನಿಮಗೆ ಈ ಟೀಸರ್ನಲ್ಲಿ ಏನಿಷ್ಟ ಆಯ್ತು? ಇದು ಮಾಸ್ಟರ್ ಪೀಸಾ ಅಥವಾ ಬರೀ ಹೈಪಾ? ನಿಮ್ಮ ಒಪಿನಿಯನ್ ಏನಿದ್ರು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಂದನವನದ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಟಾಕ್ಸಿಕ್, ಸ್ಟೇ ಸ್ಟ್ರಾಂಗ್.